ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಈ ವಿಡಿಯೋದಲ್ಲಿ ನಾನು ಒಂದು ವೈಫೈ ರೂಟರ್ಗೆ ಒಂದು ಮಿನಿ UPS ಅನ್ನು ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಅದು ಇದೆ ಫ್ರೆಂಡ್ಸ್. ಇದು ಒಂದು ಮಿನಿ ವೈಫೈ ರೂಟರ್ನ ಒಂದು UPS ಫ್ರೆಂಡ್ಸ್. ನೋಡಿ, ಇದು ಕಾಣ್ತಿದೆಯಲ್ಲ, ಈ ಕೇಬಲನ್ನು ನಾವು ತಗೊಂಡು ನಮ್ಮ ರೂಟರ್ಗೆ ಕನೆಕ್ಟ್ ಮಾಡಿದ್ರೆ ಇದು ನಮ್ಮ ರೂಟರ್ ಅನ್ನೋದು ಆನ್ ಆಗುತ್ತೆ. ಇದು ನಾವು ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲದ ಟೈಮಲ್ಲಿ ಇದನ್ನು ನಾವು ವೈಫೈ ರೂಟರ್ನಾಗಿ UPS ಆಗಿ ಯೂಸ್ ಮಾಡ್ಬೋದು. ಮಿನಿ ಇನ್ವರ್ಟರ್ ಥರ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ನಮಗೆ 12 ವೋಲ್ಟ್ಸ್ ಔಟ್ಪುಟ್ ಬರುತ್ತೆ. ಸೊ ನಾವು ಇದನ್ನು ತಗೊಂಡು ಡೈರೆಕ್ಟ್ಲಿ ನಮ್ಮ ರೂಟರ್ಗೆ ಕನೆಕ್ಟ್ ಮಾಡಿದ್ರೆ ನಮ್ಮ ರೂಟರ್ ಅನ್ನೋದು ಆನ್ ಆಗುತ್ತೆ. ಸೊ ನಾನು ಇದನ್ನು ಹೆಂಗೆ ಬಿಲ್ಡ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದು ಬಂದು ಮೈಕ್ರೋ USB ಜಾಕ್. ಇದು ಒಂದು ಮಿನಿ ಸ್ವಿಚ್ ಫ್ರೆಂಡ್ಸ್. ಮತ್ತು ಇಲ್ಲಿ ಔಟ್ಪುಟ್ ಕೇಬಲ್ ಇದೆ. ಫಸ್ಟ್ ನಾವು 4 ಸ್ಕ್ರೂಗಳನ್ನು ರಿಮೂವ್ ಮಾಡಬೇಡ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಿದೆಯಲ್ಲ, ನೋಡಿ ಫ್ರೆಂಡ್ಸ್, ಇದು 2 ಲಿಥಿಯಂ ಅಯಾನ್ ಬ್ಯಾಟರೀಸ್, 3.7 ವೋಲ್ಟ್ಸ್ನ ಒಂದು 2 ಲಿಥಿಯಂ ಅಯಾನ್ ಬ್ಯಾಟ್ರೀಸು. ನಾನು ಎರಡನ್ನ ಪ್ಯಾರಲಲ್ ಕನೆಕ್ಷನ್ ಮಾಡಿ, ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, 2 ಬ್ಯಾಟ್ರಿನ ಪ್ಯಾರಲಲ್ ಕನೆಕ್ಷನ್ ಮಾಡಿ ಫುಲ್ಲು ಟೇಪ್ ಸುತ್ತಿದ್ದೀನಿ. ಮತ್ತು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, DC ಔಟ್ಪುಟ್. ಇದನ್ನು ನಾವು ಚಾರ್ಜ್ ಮಾಡ್ಬೋದು. ನಾವು ಡೈರೆಕ್ಟಾಗಿ 5 ವೋಲ್ಟ್ಸ್ ಅಡಾಪ್ಟರಿಂದ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು. ಆದರೆ ನಮಗೆ ಬ್ಯಾಲೆನ್ಸ್ಡಾಗಿ ಚಾರ್ಜ್ ಆಗಬೇಕು ಅಂದರೆ ನಾವು ನಮ್ಮ ಲಿಥಿಯಂ ಅಯಾನ್ ಬ್ಯಾಟ್ರಿ ಚಾರ್ಜರ್ TP4056 ಅಂತ ಚಾರ್ಜಿಂಗ್ ಮಾಡಿಲ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಬೋದು. ನಾನು ಅದನ್ನು ಯೂಸ್ ಮಾಡಿಲ್ಲ, ನಾನು ಹಂಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಈ ವಿಡಿಯೋ ಲಾಸ್ಟ್ನಲ್ಲಿ ನಾನು ಇದನ್ನು ಹೆಂಗೆ ಈಸಿಯಾಗಿ ಚಾರ್ಜ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನೋಡಿ, ಇಲ್ಲಿ ಕಾಣ್ತಿದ್ದಲ್ಲ, ಈ ಎರಡು ಬ್ಯಾಟ್ರಿ ವೈರನ್ನು ನಾನು ತಗೊಂಡು MT1056 ಅಂತ ಒಂದು ಇದು ಬೂಸ್ಟ್ ಮಾಡ್ಯೂಲ್ ಫ್ರೆಂಡ್ಸ್, 1 amp ಬೂಸ್ಟ್ ಮಾಡ್ಯೂಲ್. ಏನಪ್ಪ ಅಂದರೆ ಈ ಬೂಸ್ಟ್ ಮಾಡ್ಯೂಲ್ ಏನಪ್ಪ ಅಂದರೆ ನಮ್ಮ 3.7 ವೋಲ್ಟ್ಸ್ನ ಇದನ್ನು ನಾವು ಇನ್ಪುಟ್ ಕೊಟ್ಟರೆ, ನಾವು ಈ ಪೊಟೆನ್ಷಿಯೋಮೀಟರ್ ಕಾಣ್ತಿದೆಯಲ್ಲ, ಇದನ್ನು ನಾವು ರೊಟೇಟ್ ಮಾಡಿದ್ರೆ ವೋಲ್ಟೇಜನ್ನು ಬೂಸ್ಟ್ ಮಾಡುತ್ತೆ. ಅದನ್ನು ನಾನು ಇದ್ರ ಮೇಲೆ ಫಿಕ್ಸ್ ಮಾಡಿ ವೋಲ್ಟೇಜನ್ನು 12 ವೋಲ್ಟ್ಸ್ಗೆ ಸೆಟ್ ಮಾಡಿ ಔಟ್ಪುಟ್ 2 ವೈರನ್ನು ನಾನು ಇಲ್ಲಿ ನಮ್ಮ DC ಜಾಕಿಗೆ ಕನೆಕ್ಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಕಾಣ್ತಿದೆಯಲ್ಲ, ಇದು ಸ್ವಿಚ್. ಇದು ನಾರ್ಮಲ್ ಆಗಿ ಸುಮ್ಮನೆ ಆ್ಯಸ್ ಪರ್ಪಸ್ ನಮಗೆ ಇದೊಂದು ಸ್ವಿಚ್ ಬೇಕಾಗುತ್ತೆ. ನಮಗೆ ಬೇಕಂದಾಗ ಇದನ್ನು ಆನ್ ಮಾಡ್ಕೋಬೋದು, ಬೇಡ ಅಂದಾಗ ಆಫ್ ಮಾಡ್ಕೊಬೋದು. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಈ ಪೊಟೆನ್ಷಿಯೋಮೀಟರನ್ನು ರೊಟೇಟ್ ಮಾಡಿಕೊಂಡು ನಾವು 12 ವೋಲ್ಟ್ಸ್ನ ಸೆಟ್ ಮಾಡಿ ನಾನು ಇದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ವೈರಿಂಗ್. ನಾನು ಇದನ್ನು ಒಂದು 4x4 PVC ಜಂಕ್ಷನ್ ಬಾಕ್ಸ್ನಲ್ಲಿ ಫಿಟ್ ಮಾಡಿದ್ದೀನಿ. ನೀವು ಬೇಕಂದರೆ ಇದಕ್ಕಿಂತ ಚಿಕ್ಕದಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಬಾಕ್ಸ್ ತೊಗೊಂಡು ಇದನ್ನು ಸಹ ಮಾಡ್ಬೋದು. ಈಗ ನಾನು ಇದನ್ನು ಕ್ಲೋಸ್ ಮಾಡಿ ತೋರಿಸ್ತೀನಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಈ ಕ್ಯಾಪನ್ನು ಹಾಕ್ಬಿಟ್ಟು ನಾವು ಇಲ್ಲಿ ಸ್ಕ್ರೂಸನ್ನು ಫಿಟ್ ಮಾಡ್ಬಿಡೋಣ ಫಸ್ಟು. ಇದು ನಮಗೆ ಅಬೌಟ್ ಒಂದು 150 ರುಪೀಸ್ ಒಳಗೆ ನಾವು ಈ ರೂಟರ್ನ UPS ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಯಾರು ಬೇಕಾದ್ರೂ ಮಾಡ್ಬೋದು. ಇದನ್ನು ಪ್ರೊಫೆಷನ್ಸೇ ಮಾಡಬೇಕು ಅಂತೇನಿಲ್ಲ, ಯಾರು ಬೇಕಾದ್ರೂ ಇದನ್ನು ಮಾಡ್ಬೋದು. ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಬೇಸಿಕ್ಸ್ ನಾಲೆಡ್ಜ್ ಇರಬೇಕು ಫ್ರೆಂಡ್ಸ್, ಕನೆಕ್ಷನ್ಸ್ಗೋಸ್ಕರ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಯಾರ್ದಾರ ವೀಡಿಯೋನ ರೆಫರ್ ಮಾಡಿ ಸಹ ನೀವು ಮಾಡ್ಬೋದು. ಈ ವಿಡಿಯೋನ ನೀವು ಬೇಕಾದರೆ ನೀವು ಯೂಸ್ ಮಾಡಿ ನೋಡಿ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಈಗ ಫಿಕ್ಸ್ ಮಾಡಿದೆ. ಈಗ ನಾನು ಔಟ್ಪುಟ್ಟನ್ನು ನಮ್ಮ ಮಲ್ಟಿಮೀಟ್ರಿಗೆ ಕನೆಕ್ಟ್ ಮಾಡಿ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ನಮ್ಮ ಮಲ್ಟಿಮೀಟರ್ನ ತೊಗೊಂಡಿದ್ದೀನಿ. ವೋಲ್ಟೇಜ್ನ ನಾನು
20 ವೋಲ್ಟ್ಸ್ಗೆ ಸೆಟ್ ಮಾಡಿದ್ದೀನಿ. ಈಗ ನಾನು ಇಲ್ಲಿ ವೋಲ್ಟೇಜನ್ನು ಚೆಕ್ ಮಾಡಿ ತೋರಿಸ್ತೀನಿ, ಔಟ್ಪುಟ್ ವೋಲ್ಟೇಜನ್ನು. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಿದೆಯಲ್ಲ, ಇದ್ರ ಒಳಗಿಂದ ಬಂದು ನಮಗೆ ಪಾಸಿಟಿವು, ಆಚೆದು ಬಂದು ನೆಗೆಟಿವ್. ನೋಡಿ, ನಾನು ಸ್ವಿಚ್ ಆನ್ ಮಾಡಿಲ್ಲ, 0 ವೋಲ್ಟ್ಸ್ ಕಾಣಿಸ್ತಿದೆಯಲ್ಲ. ಸ್ವಿಚ್ ಆನ್ ಮಾಡಿ ಇದನ್ನು ಚೆಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ 12.46 ವೋಲ್ಟ್ಸ್ ಬರ್ತಿದೆ, ಕಾಣ್ತಿದೆಯಲ್ಲ ಫ್ರೆಂಡ್ಸ್. ಇಲ್ಲಿ 12.46 ವೋಲ್ಟ್ಸ್ ಅನ್ನೋದು ಬರ್ತಿದೆ. ನಾನು ಇದನ್ನು ಬೂಸ್ಟ್ ಮಾಡ್ಯೂಲಲ್ಲಿ 12.4 ವೋಲ್ಟ್ಸ್ಗೆ ಸೆಟ್ ಮಾಡಿದ್ದೆ. ಸೊ ನಮಗೆ ಇದು 12.4 ವೋಲ್ಟ್ಸೇ ಇದು ನಮಗೆ ಔಟ್ಪುಟ್ ಬರುತ್ತೆ. ಈಗ ನಾನು ಇದನ್ನು ನಮ್ಮ ರೂಟರ್ಗೆ ಕನೆಕ್ಟ್ ಮಾಡಿ ಎಷ್ಟು ಅವರ್ ಬ್ಯಾಕಪ್ ಬರುತ್ತೆ ಅಂತ ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ ನಾರ್ಮಲ್ ಆಗಿ ನನ್ನ ರೂಟರ್ ಅನ್ನೋದು ವರ್ಕ್ ಆಗ್ತಿದೆ. ನೋಡಿ, ನಾನು ತೋರಿಸ್ತೀನಿ. ಈಗ ಇಲ್ಲಿ ನಾನು ನಾರ್ಮಲ್ ಆಗಿ ನಮ್ಮ 12 ವೋಲ್ಟ್ಸ್ ಅಡಾಪ್ಟರನ್ನು ಕನೆಕ್ಟ್ ಮಾಡಿ ಇದು ವರ್ಕ್ ಆಗ್ತಿದೆಯಲ್ವಾ. ಈಗ ನಾನು ಇದನ್ನು ಡಿಸ್ಕನೆಕ್ಟ್ ಮಾಡ್ತೀನಿ. ನೋಡಿ, ಈಗ ನಮ್ಮ ರೂಟರ್ ಅನ್ನೋದು ಆಫ್ ಆಯಿತು ಅಲ್ವಾ, ಆಫ್ ಆಗಿದೆ. ಈಗ ನಾನು ನಮ್ಮ ಈ UPS ಅನ್ನು ತೊಗೊಂಡು ವರ್ಕ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಇಟ್ಟಿದ್ದೀನಿ ಈ ಥರನ. ಈಗ ನಾನು ಈ ಕನೆಕ್ಟರನ್ನು ನಮ್ಮ ಈ ಕನೆಕ್ಟರ್ ಜೊತೆ ಕನೆಕ್ಟ್ ಮಾಡ್ತಿದ್ದೀನಿ. ನೋಡಿ, ಕಾಣ್ತಿದೆಯಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ರೂಟರ್ ಅನ್ನೋದು ಆನ್ ಆಗಿದೆ. ಇದು ಅಪ್ ಟು ನಿಮಗೆ ಅಬೌಟ್ 4 to 5 ಅವರ್ಸ್ ಬ್ಯಾಕಪ್ ಕಂಟಿನ್ಯೂಸ್ಲಿ ಕೊಡುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಬೇಕಂದಾಗ ಇನ್ನು ನೀವು ಈಗ ನಾನು 2 ಶೆಲ್ಸನ್ನು ಪ್ಯಾರಲಲ್ ಕನೆಕ್ಷನ್ ಮಾಡಿದ್ದೀನಲ್ಲ, ಅಲ್ಲಿ ನೀವು 4 ಶೆಲ್ಸನ್ನು ಪ್ಯಾರಲಲ್ ಕನೆಕ್ಷನ್ ಮಾಡಿ ನಿಮಗೆ ಇನ್ನೊಂದು ಸ್ವಲ್ಪ ಬ್ಯಾಕಪ್ ಚೆನ್ನಾಗಿ ಬರುತ್ತೆ. ಏನಂದರೆ ಚೆನ್ನಾಗಿರೋ ಕ್ವಾಲಿಟಿ ಇರೋ ಶೆಲ್ಸನ್ನು ಯೂಸ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆ ಕ್ವಾಲಿಟಿ ಇರೋದು ಶೆಲ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬ್ಯಾಕಪ್ ಬರುತ್ತೆ ಮತ್ತು ಲೈಫ್ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇದೇನು ಫೇಕ್ ವಿಡಿಯೋ ಅಲ್ಲ ಫ್ರೆಂಡ್ಸ್, ಇದು ರಿಯಲ್ ವಿಡಿಯೋ. ಇದೇ ಕನೆಕ್ಟರನ್ನೇ ನಾನು ಕನೆಕ್ಟ್ ಮಾಡಿದ್ದೀನಿ. ಕಾಣ್ತಿದೆಯಲ್ಲ, ನಮ್ಮ ರೂಟರ್ ಅನ್ನೋದು ಆನ್ ಆಗಿದೆ. ನೋಡಿ, ಬೇಕಾದ್ರೆ ನಾನು ಇದೇ ಕೇಬಲ್ನ ಡಿಸ್ಕನೆಕ್ಟ್ ಮಾಡ್ತೀನಿ. ನಿಮಗೆ ರೂಟರ್ ಅನ್ನೋದು ಆಫ್ ಆಗಿದೆ. ಸೊ ನಾನು ಇನ್ನೊಂದು ಸರಿ ಇದನ್ನು ಕನೆಕ್ಟ್ ಮಾಡ್ತೀನಿ. ನಿಮಗೆ ಇಲ್ಲಿ ರೂಟರ್ ಅನ್ನೋದು ಆನ್ ಆಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕನೆಕ್ಟರ್ ಇದೆಯಲ್ಲ, ಇದು ಬಂದು ನನ್ನ ಅಡಾಪ್ಟರ್ನ ಕನೆಕ್ಟರ್. ಇಲ್ಲಿ ಫೇಕ್ ವಿಡಿಯೋ ಮಾಡ್ತಿಲ್ಲ ನಾನು, ರಿಯಲ್ ಆಗಿದೆ. ಇದು 100% ವರ್ಕಿಂಗ್ ಫ್ರೆಂಡ್ಸ್, 100% ನಿಮಗೆ ಇದು ವರ್ಕ್ ಆಗುತ್ತೆ. ಸೊ ನಾನೀಗ ಇದನ್ನು ಡಿಸ್ಕನೆಕ್ಟ್ ಮಾಡಿ ಇದನ್ನು ಹೆಂಗೆ ಚಾರ್ಜ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಇದನ್ನು ನಾನು ಹೆಂಗೆ ಚಾರ್ಜ್ ಮಾಡೋದು ಅಂತ ತೋರಿಸ್ತೀನಿ ಅಂತಿದ್ದಲ್ಲ. ನೋಡಿ ಫ್ರೆಂಡ್ಸ್, ಇದು ಕಾಣ್ತಿದೆಯಲ್ಲ, ಇದೇ TP4056 ಚಾರ್ಜಿಂಗ್ ಮಾಡ್ಯೂಲ್. ನನ್ನ ಹತ್ರ ಈಗ ಅರ್ಜೆಂಟಿಗೆ TP4056 ಇರಲಿಲ್ಲ. ಸೊ ನಾನಿಲ್ಲಿ ಒಂದು DC ಟರ್ಮಿನಲ್ ಸ್ಕ್ರೂ ಜಾಕನ್ನು ಹಾಕಿದ್ದೀನಿ. ಈ 2 ಕನೆಕ್ಟರನ್ನು ನಾನು ಕನೆಕ್ಟ್ ಮಾಡಿ ಈ ಮಾಡ್ಯೂಲ್ ಕಾಣ್ತಿದೆಯಲ್ಲ, ಈ ಮಾಡ್ಯೂಲಿಂದ ಡೈರೆಕ್ಟಾಗಿ ಇದು ಔಟ್ಪುಟ್ ಕೊಟ್ಟಿದ್ದೀನಿ, ಬ್ಯಾಟ್ರಿ ಔಟ್ಪುಟ್ಟು. ಈ 2 ವೈರನ್ನು ಕನೆಕ್ಟ್ ಮಾಡಿ, ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಮೈಕ್ರೋ USB ಜಾಕನ್ನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಲ್ಲ, ಈ ಜಾಕನ್ನು ನಾನು ಡೈರೆಕ್ಟಾಗಿ ತೊಗೊಂಡೋಗಿ ನಾನು ನಮ್ಮ UPSಗೆ ಕನೆಕ್ಟ್ ಮಾಡ್ತೀನಿ. UPSಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಾವು ಇದನ್ನು ಆನ್ ಮಾಡಿದಾಗೆಲ್ಲ ನಮಗೆ ಇದು ಈಸಿಯಾಗಿ ಚಾರ್ಜ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಬೇಕಾದ್ರೂ ನೀವು ಚಾರ್ಜ್ ಮಾಡ್ಬೋದು. ಸೊ ಒಂದು TP4056 ಚಾರ್ಜಿಂಗ್ ಮಾಡ್ಯೂಲ್ ತೊಗೊಂಡು ನೀವು ಒಳಗೆ ಅದನ್ನು ಫಿಕ್ಸ್ ಮಾಡಿ ಸಹ ನೀವು ಯೂಸ್ ಮಾಡ್ಬೋದು. ನನ್ನ ಹತ್ರ ಈಗ ಅರ್ಜೆಂಟಿಗೆ ಇರಲಿಲ್ಲ, ಸೊ ನಾನು ಅದನ್ನು ಈ ಥರ ಮಾಡಿದ್ದೀನಿ. ಇದು ನಿಮಗೆ ಅಪ್ ಟು 4 to 5 ಅವರ್ಸ್ ಕಂಟಿನ್ಯೂಸ್ಲಿ ಯೂಸ್ ಮಾಡಿದ್ರೆ ನಿಮಗೆ 4 to 5 ಅವರ್ಸ್ ಬ್ಯಾಕಪ್ ಬರುತ್ತೆ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. Do subscribe and press bell icon to get instant notification for more videos.